ಗ್ರಾಮೀಣ ಜನರಿಗೆ ಡಾಂಬರೀಕರಣ ರಸ್ತೆ ಮಾಡುತ್ತೇನೆ ಎಂದು ಸುಳ್ಳು ಭರವಸೆ ಕೊಟ್ಟು ಮತ ಪಡೆದ ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಸಾಹೇಬ್ರೆ ಕ್ಷೇತ್ರದ ಕುರುಡಿಯಿಂದ ಗೋರ್ಕಲ್ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಶಾಸಕ ಬಸನಗೌಡ ದದ್ದಲ್ರನ್ನ ವಿಧಾನಸೌಧದ 3ನೇ ಮಹಡಿಯಲ್ಲಿ ಸನ್ಮಾನಿಸಬೇಕು. ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದಿಂದ ಗೋರ್ಕಲ್ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಡಾಂಬರೀಕರಣ ಕಂಡು ಎಷ್ಟೋ ವರ್ಷಗಳಾಗಿವೆ. ಆದರೆ ಶಾಸಕ ಬಸನಗೌಡ ದದ್ದಲ್ ಇದೇ ಮಾರ್ಗವಾಗಿ ಸಂಚಾರ ಮಾಡಿದ್ರೂ ಸಹ ಅಭಿವೃದ್ಧಿ ಮಾಡುವ ವಿಚಾರ ಇಲ್ಲವಾಗಿದೆ ಎಂದು ಗೋರ್ಕಲ್ ಗ್ರಾಮಸ್ಥರ ಆರೋಪವಾಗಿದೆ. ಈ ಮಾರ್ಗದಲ್ಲಿ ಗರ್ಭಿಣಿ ಮಹಿಳೆಯರು ಕುರುಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಆಂಬ್ಯುಲೆನ್ಸ್ ಮೂಲಕ ತೆರಳಿದ್ರೆ ತಗ್ಗು ದಿನಗಳಿಗೆ ಮಾರ್ಗದಲ್ಲಿಯೇ ಸಾವು ಅಥವಾ ಡೆಲಿವರಿ ಆಗುವುದು ಪಕ್ಕ. ಇಂತಹ ರಸ್ತೆ ಇನ್ನೂ ಇದೆ ಅಂದ ಮೇಲೆ ಈ ಭಾಗಕ್ಕೆ ಸ್ವಾತಂತ್ರ್ಯ ಲಭಿಸಿಲ್ಲವೆಂದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಸಿದ್ದಯ್ಯ ಸ್ವಾಮಿ ಅಂತೇಳಿ. ನಮ್ಮದು ಗೋರ್ಕಲ್ಲಿಂದ ಕುರುಡಿಗೆ 6 ಕಿಲೋಮೀಟ್ರ್ ರಸ್ತೆ ಇದೆ. ಈಗ 4-5 ವರ್ಷದಿಂದ ಡಾಂಬರ್ ರೋಡು ಮಾಡಿದ್ರದು. ಮಾಡಿದರೆ ಉಪಯೋಗ ಇಲ್ದಂಗೆ ಎಲ್ಲ ಕಿತ್ತಿ ತೆಗ್ದು ಬಿದ್ದೋಗಿಡ್ದ. ಈಗ ಪ್ರತಿಯೊಬ್ಬರು ನಾಡ ಕಚೇರಿಗೆ ಹೋಗ್ಬೇಕಾದ್ರೂ ಕುರುಡಿಗೆ ಹೋಗ್ಬೇಕು. ಗೋರ್ಕಲ್ಲಿಂದ, ರಾಜಲಮಂಡಲಿಂದ, ಅರನಹಳ್ಳಿಯಿಂದ ಎಲ್ಲ ಸುತ್ತ ಒಂದು 14 ಹಳ್ಳಿಲಿಂದ ಅಲ್ಲಿಗೆ ಹೋಗ್ತಾರೆ. ರಸ್ತೆ ಪೂರ್ತಿ ಹದಗೆಟ್ಟು ಹೊಲಸೆದ್ದೋಗ್ಬಿಟ್ಟಿದೆ. ಆ ರಸ್ತೆಯನ್ನು ಈಗ ಡಾಂಬರೀಕರಣ ಮಾಡಿ ವ್ಯವಸ್ಥೆ ಮಾಡಿ ಕೊಡಬೇಕು. ಅಲ್ಲ ಸರ್, ಈ ರೀತಿಯಾಗಿ ಒಂದು ರೀತಿಯಲ್ಲಿ ರಸ್ತೆ ಹದಗೆಟ್ಟಿದ ಮೇಲೆ ಹೆಂಗೆ ಸರ್ ಅಭಿವೃದ್ಧಿ ಮಾಡೋದು? ಯಾವಾಗ ಜನರಿಗೆ ಆ ರೀತಿ ತೊಂದರೆ, ತಗ್ಗು ದಿನಗಳು ಭಾಳಷ್ಟಿದೆ, ಮತ್ತು ಆಸ್ಪತ್ರೆ ಇದೆ ಕೂಡ ಕುರುಡಿಯಲ್ಲಿ. ಹೆಂಗೆ ಸರ್ ಏನು ಅನಾಹುತ ಆದರೆ ಯಾರು ಜವಾಬ್ದಾರಿ? ರೈತ ಸಂಪರ್ಕ ಹೋಗ್ಬೇಕಾದ್ರೂ ಭಾಳ ತ್ರಾಸು. ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕುರುಡಿಯಲ್ಲಿ ಐತೆ. ಗರ್ಭಿಣಿ ಸ್ತ್ರೀಯರನ್ನ ಕರ್ಕೊಂಡು ಹೋಗ್ಬೇಕಾದ್ರೂ ಭಾಳ ತ್ರಾಸೈತೆ. ಒಂದು ಆಟೋ ಹೋಗ್ಬೇಕಾದ್ರೆ 1.5 ತಾಸು ಆಗ್ತದೆ ಅಲ್ಲಿಗೆ ಹೋಗ್ಬೇಕಾದ್ರೆ. ಕಾರುಗಳಂದ್ರೆ ಭಾಳ ಕಷ್ಟ ಹೋಗ್ಬೇಕಾದ್ರೆ, ಕಾರ್ನಲ್ಲಿ ಆಟೋದಾಗ ಕರ್ಕೊಂಡು ಹೋಗ್ಬೇಕಾದ್ರೆ. ಈ ಕೆಲಸವನ್ನು ಮಾಡಿಸೋರು ಯಾರು ಸರ್? ಮಾಡಿಸೋರು ಯಾರು? ಅವರೇ ಈಗ ಶಾಸಕರೇ ಅದನ್ನು ಎಸ್ಟಿಮೇಟ್ ಮಾಡಿ ಅದು ಡಾಂಬರೀಕರಣ ಮಾಡಿ ಕೊಡ್ಬೇಕ್ರಿ. ಅದು ಯಾರು ಸರ್? ದದ್ದಲ್ ಬಸನಗೌಡರು, ಗ್ರಾಮೀಣ ಶಾಸಕರು ಅವರು. ಹೌದಾ? ಮತ್ತೆ ಹೆಂಗೆ ಸರ್? ಮತ್ತೆ ನೋಡಿಲ್ಲ, ಅವರು ಕೂಡ ತಿರುಗಾಡ್ತಾರಲ್ಲ ಸರ್? ಅವರು ತಿರುಗಾಡ್ತಾರೆ. ಬಂದಿದ್ರು ಒಂದು 2 ತಿಂಗಳ ಮುಂದೆ ರಾಜಲಮಂಡ ತಕ್ಕ ಬಂದಿದ್ರು. ಬಂದಾಗೂ ರೈತರು ತಿಳಿಸ್ಯಾರ, ಇದೆಲ್ಲ ರೋಡ್ ನೋಡ್ಯಾರ, ಅವ್ರಿಗೆ ಕಣ್ಣೆದ್ರಿಗೆ ಕಾಣ್ತೈತೆ ಅದು ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ. ಅವಾಗ ಹೋದ ಸಲ, ಇವಾಗ 10 ವರ್ಷದಿಂದ ಏನು ಮಾಜಿ ಆಗ್ಯಾರ ತಿಪ್ಪರಾಜ ಹೊಲ್ದಾರ್, ಅವರು ಕೆಲಸ ಮಾಡಿಸ್ತಿರೋದ ಡಾಂಬರ್ ರೋಡು ಮಾಡಿಸಿರೋದು. ಕೆಲಸ ಸರಿಯಾಗಿ ಆಗಲಿಲ್ಲ. ಅವಾಗ ಪೂರ್ತಿ ಆಯಿತು. 1 ವರ್ಷ ಅದೆಲ್ಲ ಕಿತ್ತಿ ತೆಗ್ದು ಬಿದ್ದು ಬರೀ ಕಲ್ಲುಗಳು ತೇಲಿಬಿಟ್ಟವು. ಇವಾಗ ಹೋಗ್ಬೇಕಾದ್ರೆ ಸೈಕಲ್ ಮೋಟ್ರ್ ಹೋಗ್ಬೇಕಾದ್ರೂ ಕಷ್ಟ ಆಗ್ಯದ ಆ ದಾರಿ. ಪ್ರತಿಯೊಬ್ಬರು ಹೋಗ್ಬೇಕಾದ್ರೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕು. ಗರ್ಭಿಣಿ ಸ್ತ್ರೀಯರು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕು. ಮತ್ತು ಹಿಂಗಾದ್ರೆ ಹೆಂಗೆ ಸರ್? ಯಾರೋ ಸತ್ರ ಅನಾಹುತ ಜವಾಬ್ದಾರಿ ಯಾರು ಇರ್ತಲ್ಲ? ಹಂಗೆ ಆಗಿಬಿಟ್ಟದ್ರಿ. ಯಾರು ಜವಾಬ್ದಾರಿ ಯಾರಿಲ್ಲ? ಜವಾಬ್ದಾರಿ ಯಾರು? ಇವಾಗ ಅವರೇ ಜವಾಬ್ದಾರಿ ಓದ್ಬೇಕು. ಸರ್ಕಾರನೇ ಜವಾಬ್ದಾರಿ ಹೊತ್ತು ಶಾಸಕರು ಅದನ್ನು ಏನನ್ನು ಮಾಡಿ ಕೆಲಸ ಮಾಡಿಸ್ಕೇಸಿ ಡಾಂಬರ್ ರೋಡ್ ಮಾಡಿ ಕೊಡಬೇಕು. 6 ಕಿಲೋಮೀಟ್ರು 7 ಕಿಲೋಮೀಟ್ರ್ ಆಗ್ತದೆ ರೀ. ಗೋರ್ಕಲ್ ಬಸ್ ಸ್ಟ್ಯಾಂಡ್ಲಿಂದ ಹಿಡಿದು ಕುರುಡಿವರೆಗೆ ಅದನ್ನು ರಸ್ತೆ ಚೆನ್ನಾಗಿ ಮಾಡಿ ಕೊಡ್ಬೇಕು ರೀ. ನಮ್ಮ ಹೆಸರು ಸುಬಾನ್ ಅಂತ. ಸುಬಾನ್ ಅಂತ. ಯಾವ ಊರು ಸರ್ ನಿಮ್ಮದು? ಗೋರ್ಕಲ್ ನಮ್ಮದು. ಗೋರ್ಕಲ್. ಏನು ಸರ್ ಕುರುಡಿಯಿಂದ ಗೋರ್ಕಲ್ ರಸ್ತೆ ಹಿಂಗಿದೆ?
ರೋಡ್ ಮಾತ್ರ ಏನು ಚೆನ್ನಾಗಿಲ್ಲ, ಎಲ್ಲ ರೋಡ್ಗಳು ಎಲ್ಲ ತೊಗ್ಗು ಮಿಟ್ಟೆ ಆಗಿಬಿಟ್ಟಾವ, ಎಲ್ಲ ಹೊಸ ಗಾಡಿ ತಿರುಗಾಡಿ ಏನು ರೋಡ್ ಸರಿಗಿಲ್ಲ, ಏನೇನು ಸರಿಗಿಲ್ಲ ಇಲ್ಲಿ, ಮತ್ತೆ ಹಿಂಗಾದ್ರೆ ವ್ಯವಸ್ಥೆ ಸರಿಗಿಲ್ಲ. ನಮ್ಮ ಗೋರ್ಕಲಿಗೆ ಮಾತ್ರ ಏನೇನು ಆಗಿಲ್ಲ ಇಲ್ಲಿ. ಹೌದಾ? ಅಲ್ಲ ರೀ, ಮತ್ತೆ ಈಗ ಈ ರೀತಿ ಇದ್ರೆ ಮತ್ತೆ ಏನಾದ್ರು ಅನಾಹುತ ಆದ್ರೆ ಯಾರು ಜವಾಬ್ದಾರಿ ಸರ್? ಮತ್ತೆ ಅವರೇ ಮತ್ತೆ MLA ಆದವರೇ ಮಾಡ್ಬೇಕು ಈ ಕೆಲಸ. ಇದು ಯಾರು MLA ಅವರು? ದತ್ತಲ್ ಬಸನಗೌಡ ಮಾಡ್ಬೇಕು ಈ ಕೆಲಸ. ಮತ್ತೆ ನೀವು ಕೇಳಿಲ್ಲ ಮಾಡ್ರಂತ? ಮತ್ತೆ ನಾವು ಕೇಳಿದ್ರತ ಮಾಡಮ್ ಅಂತಾನೆ, ಬರೀ ಮಾಡೋದು ಏನೈತಿ ಇಲ್ಲಿ? ಯಾಕೆ ಬಂದೇ ಇಲ್ಲ ನಿಮ್ಮ ಗ್ರಾಮ? ನಮ್ಮ ಗ್ರಾಮಕ್ಕೆ ಬರ್ತಾನೆ ಹೋಗ್ತಾನ ಅಷ್ಟೇ. ಯಾಕೆ ಮತ್ತೆ ರೋಡ್ ಮಾಡಲ್ಲ? ರೋಡ್ ಎಲ್ಲಿ ಮಾಡ್ತಾನತ? ಹಾ, ಬರೇ ಹೇಳ್ತಾನ, ಉಪಶಾಂತಿ ಹೋಗ್ಬಿಡ್ತಾನ. ಅಲ್ಲ ಸರ್, ಹಿಂಗಾದ್ರೆ ಹೆಂಗ ಅನಾಹುತ ಆದ್ರೆ ಮತ್ತೆ ರೈತರು? ಮತ್ತೆ ಅರವತ್ತ ಅಂದ್ರೆ ಮತ್ತೆ ಅದಕ್ಕೆ ತಿಳಿದು ಮಾಡ್ಬೇಕು, ದೊಡ್ಡ ಮಾಡ್ಬೇಕು. ಅಲ್ಲ ರೀ, ಮತ್ತೆ ರೈತರು ತಿರುಗಾಡಕ ಮತ್ತೆ ಮಾನವಿಗೆ ಅಥವಾ ಕುರುಡಿಗೆ ಹೋಗ್ಬೇಕಾದ್ರೆ ಹೆಂಗ್ರಿ ಏನಾದ್ರು ಅನಾಹುತ ಆದ್ರೆ ಯಾರು ಜವಾಬ್ದಾರಿ? ಮತ್ತೆ ಆತ ಹೇಳ್ಬೇಕಲ್ಲ, ಆತ ಬಂದು ಊರಿಗೆ ಬರ್ತಾನೆ, ಭೇಟಿ ಆತಾನೆ, ಹೋಗ್ತಾನ. ಆತ ಬೆಂಗಳೂರಾಗ, ನಾವ್ ಇಲ್ಲಿ ಮತ್ತೆ ಬೆಂಗಳೂರಾಗ ಕುಂತ ಕೇಸಿ ಬರೀ ಉಪಶಾಂತಿ ಹೇಳಿ ಹೋಗ್ತಾನ ಆತ ಅಷ್ಟೇ. ಮತ್ತೆ ಹಿಂಗಾದ್ರೆ ಹೆಂಗ್ರಿ ಮತ್ತೆ ನಿಮ್ಗೆ ಭರವಸೆ ಕೊಡೋದು? ಅದು 2 ಸಲ ಗೆದ್ದಿಸಿವಿ ಆತನ, 2 ಸಲ ಗೆದ್ದಿಸಿವಿ. ಆತ ಮಾಡ್ಲಿಕ್ರ ನಾವೇನ್ ಮಾಡಮ್ ಹೇಳ, ರೈತರು ನಾವು. ಮತ್ತೆ ಆತ ಮಾಡಿ ಹೋಗ್ಬೇಕು ಕೆಲವಷ್ಟು ಕೆಲಸ ಇಲ್ಲಿ. ಅಲ್ಲ ರೀ, ಮತ್ತೆ ಹಿಂಗಾದ್ರೆ ಮತ್ತೆ ಈಗ ಈ ರೀತಿ ಆದ್ರೆ ಮತ್ತೆ ರೈತರು ಜನರು ಹೋಗೋದಾಗ ಆತನ ನೆಂಬಿ ಮಾಡಿವಿ ನಾವು, ನೆಂಬಿವಿ ಆತನ ನೆಂಬಿ. ಮತ್ತೆ ಆತ ಮಾಡ್ಲಿಕ್ರ ನಾವೇನ್ ಮಾಡಮ್ ರೈತರು? ಅಂದ್ರೆ ನಿಮ್ಮನ್ನ ಕೇಳೋರು ಯಾರಿಲ್ಲ? ಮತ್ತೆ ಯಾರಿದಾರ ಇಲ್ಲಿ ಕೇಳೋರು? ಯಾರಿದಾರಪ್ಪ? ಅದು ಕಮಲಿತ್ ರಸ್ತೆ ಎಲ್ಲ ಹೊಲ್ಸೆದ್ದು ಐತೆ, ಹೊಲ್ಕ್ ಹೋಗೋ ರಸ್ತೆ ಇಲ್ಲ, ಅದು ಮಾಡ್ತಾನಂದ ಪೂಜೆ ಮಾಡಿ ಹೋದ ಇಲ್ಲಿ ಕಮಲಿದ್ದಾರಿ, ಅದು ಮಾಡಿಲ್ಲ ಆತ. ಯಾರು? ಆತ ದತ್ಲ ಬಸನಗೌಡ ಪೂಜೆ ಮಾಡಿ ಹೋಗ್ಯಾನ ಇಲ್ಲೇ, ಅದು ಮಾಡಿಲ್ಲ ಆತ. ಕಮಲಿದ್ದಾರಿ ಮಾಡಿ ಕೊಡ್ತಾನ ಅಂತ ಹೇಳಿದ, ಪೂಜೆ ಮಾಡಿಲ್ಲ ಆತ.